ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಎನ್ಎಂಕೆ ಶಾಲೆ ಆವರಣದಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ 2025-26ನೇ ಸಾಲಿನ ಕಾರ್ಯಕ್ರಮ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಪುಟಾಣಿ ಮಕ್ಕಳೇ, ಈ ದಿನ ಈ ಒಂದು ಶಾಲಾ ಆವರಣದಲ್ಲಿ 25 ಮತ್ತು 26ನೇ ಶೈಕ್ಷಣಿಕ ವರ್ಷದಲ್ಲಿ 2002ರಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಂತ ಒಂದು ಪಠ್ಯೇತರ ಒಂದು ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಅಥವಾ ಕಲೋತ್ಸವ. ಇದು ಸರ್ಕಾರದಲ್ಲಿ ಮಾಡುವಂತ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಇವತ್ತು ತಾಲೂಕು ಮಟ್ಟದಲ್ಲಿ 2 ಹಂತವನ್ನ ಜಯಶಾಲರಾಗಿರ್ತಕ್ಕಂಥ ಮಕ್ಕಳಿಗೆ ಇವತ್ತು 3ನೇ ಹಂತದಲ್ಲಿ ಕಾರ್ಯಕ್ರಮ ನಡೆಸುವಂತ ಒಂದು ತಾಲೂಕು ಮಟ್ಟದ ಕಾರ್ಯಕ್ರಮ ಇದು. ಇಲ್ಲಿ ವಿಜೇತರಾದಂತವರು 23ನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಅಲ್ಲಿ ವಿಜೇತರಾದವರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗೋದ್ರ ಮುಖಾಂತರ ತಮ್ಮ ಕಾರಂಜಿ, ಯಾವ ಕಾರಂಜಿ ಪ್ರತಿಭೆ ತಮ್ಮಲ್ಲಿರ್ತಕ್ಕಂಥ ತಮ್ಮಲ್ಲಿ ಗೋಚರ ಆಗದೇ ಇರ್ತಕ್ಕಂಥ ಒಂದು ಪ್ರತಿಭೆ ಹೇಗೆ ಭೂಮಿಯಲ್ಲಿ ಗಂಗೆ ಇರ್ತಾಳೋ, ಬೋರ್ಡ್ ಹಾಕಿದ ಮೇಲೆ ಹೆಂಗ ಹೊರಚಿಂತಾಳೋ, ಅದಕ್ಕೆ ತಮ್ಮಲ್ಲಿರ್ತಕ್ಕಂಥ 14-15 ರೀತಿಯಾಗಿರ್ತಕ್ಕಂಥ ಕಲಾ ಪ್ರತಿಭೆಗಳು ಹೊರಚಿನ್ನೋದಕ್ಕೆ ಇದಕ್ಕೆ ಪ್ರತಿಭೆಯ ಕಾರಂಜಿ ಅನ್ನುವಂಥ ಕಾರ್ಯಕ್ರಮ ಹೆಸರಿನಲ್ಲಿ ನಿಮ್ಗೆ ಇಟ್ಬಿಟ್ಟು ಕಾರ್ಯಕ್ರಮ ಮಾಡ್ತಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಸಂಸ್ಥೆಯ ಸಂಸ್ಥಾಪಕರು, ಗೌರವ ಕಾರ್ಯದರ್ಶಿಗಳು, ಈಗ ತಾನೇ ಬೇಡಿ ಬ್ಯಾಂಕ್ ಅಧ್ಯಕ್ಷರು, ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಆಲ್ಸ್ವಾಮಿಯವರು ಒಂದು ಮಾತನ್ನ ಹೇಳಿದ್ರು. ಅದೇನು ಮಾತು ಅಂತ ಹೇಳಿದ್ರೆ, ಶಾಸಕರಾದ ನನ್ನ 2 ಪುತ್ರರು ಇದ್ದಾರೆ, ಅವರು ಸಾಧನೆಯನ್ನ ಮಾಡೋದ್ರ ಮುಖಾಂತರ ಕೀರ್ತಿಯನ್ನ ತರಂತ ಕೆಲಸವನ್ನ 2 ಮಕ್ಕಳು ಮಾಡಿದ್ದಾರೆ ಅನ್ನಂತ ಮಾತನ್ನ ನಿಜಕ್ಕೂ ಸಂತೋಷ, ಅದು ನಿಜವೂ ಸಹ. ಆದ್ರೆ ಆ ಮಕ್ಕಳು 2 ಆ ಮಟ್ಟಕ್ಕೆ ಬರೋದಕ್ಕೆ ಕಾರಣದಲ್ಲಿ ಕಾರಣೀಭೂತರಾಗಿರ್ತಕ್ಕಂಥ ಒಬ್ರು ಈಗ ಏನು ಈ ಸಂಸ್ಥೆಯನ್ನ ಕಟ್ಟಿ ಕಾರ್ಯದರ್ಶಿಗಳಾಗಿ ಇಲ್ಲಿ ಕೂತು ಹಗಲು ರಾತ್ರಿ ಎಂದರೆ ನಿಮಗೆ ನಿರಂತರವಾಗಿ ಬೋಧನೆ ಮಾಡಂತ ಲೋಕೇಶ್ ಸರ್ ಏನಿದಾರೋ ಅವರು ನನ್ನ 2 ಮಕ್ಕಳಿಗೆ ಗುರುಗಳನ್ನಂತ ಮಾತನ್ನು ನಾನು ಹೃದಯ ತುಂಬಿ ಹೇಳಕ್ ಬಯಸ್ತಾ ಇದ್ದೀನಿ. ಹಾಗಾಗಿ ಅವರು ಕೇವಲ ವಿಜಯ್ ಅನ್ನಂತವ್ರಿಗೆಲ್ಲ, ಇನ್ನೊಬ್ಬರಿಗೆಲ್ಲ ಪ್ರತಿ ವರ್ಷ 16 ಮಕ್ಕಳು ವೈದ್ಯಕೀಯ ಕ್ಷೇತ್ರಕ್ಕೆ ಮತ್ತು ತಾಂತ್ರಿಕ ಕ್ಷೇತ್ರಕ್ಕೆ ಕಳಿಸ್ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತ ಮಕ್ಕಳು ಅವರಿಂದ ವಿದ್ಯಾಭ್ಯಾಸವನ್ನು ಮಾಡಿದಂತ ವಿದ್ಯಾರ್ಥಿಗಳು ನೀವುಗಳು ಆಗಬೇಕು ಅನ್ನೋಂತ ಆಸೆ ನನ್ನದಾಗಿದೆ. ಹಾಗಾಗಿ ಅಂತ ಒಂದು ಗುರುಗಳನ್ನ ಪಡೆದಂತ ಈ ಶಾಲೆ ಧನ್ಯ, ನೀವೆಲ್ಲರೂ ಧನ್ಯ.